ಆತ್ಮೀಯ ಮಾಧ್ಯಮ ಮಿತ್ರರ ಸ್ನೇಹಿತರ ಅಲ್ಲಿ ಮನವಿ ಮಾಡ್ಕೊಳ್ತೇವೆ. ಇವತ್ತು ಕರ್ನಾಟಕ ರಾಜ್ಯದ 10 ಮಹಾನಗರ ಪಾಲಿಕೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಇವತ್ತು ಏನು ನಾವೊಂದು ಫ್ರೀಡಂ ಪಾರ್ಕಲ್ಲಿ ಮುಷ್ಕರ ಕರೆ ಕೊಟ್ಟಿದ್ವಿ. ಇದು ಯಾರಿಗೂ ಸಮಾಧಾನ ತಂದಿಲ್ಲ. ನಮ್ಮ ಪದಾಧಿಕಾರಿಗಳಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇರೋದ್ರಿಂದ ಈ ಒಂದು 10 ಮಹಾನಗರ ಪಾಲಿಕೆ ಕೆಲಸ ಕಾರ್ಯಗಳು ಈ ಹೋರಾಟನ ಮುಂದೂಡಿಸ್ತಾ ಇದ್ದೀವಿ. ನಾಳೆಯಿಂದ ಸಹ 10 ಮಹಾನಗರ ಪಾಲಿಕೆ ರಾಜ್ಯದ 10 ಮಹಾನಗರ ಪಾಲಿಕೆ ಕೆಲಸ ಕಾರ್ಯಗಳು ಸ್ಥಗಿತ ಆಗುತ್ತೆ, ಹೋರಾಟ ಪ್ರಾರಂಭವಾಗುತ್ತೆ. ನಾವು ಯಾವುದೇ ರೀತಿ ಇದರಲ್ಲಿ ರಾಜಿ ಸಂಧಾನದಲ್ಲಿ ಒಪ್ಪಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀವಿ ಸರ್. ಮಂಗಳೂರು ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ ಅಂತ ಮಂಗಳೂರು ಮಹಾನಗರ ಪಾಲಿಕೆ ಪದಾಧಿಕಾರಿಗಳು ಹೇಳಿರೋದ್ರಿಂದ ಮಂಗಳೂರು ಮಹಾನಗರ ಪಾಲಿಕೆ ಪದಾಧಿಕಾರಿಗಳು ನಾಳೆ ಕಪ್ಪು ಪಟ್ಟಿ ಧರಿಸಿ ಅವರು ಹೋರಾಟ ಮಾಡಬೇಕು. ಹಾಗಾಗಿ ಮಂಗಳೂರು ಮಹಾನಗರ ಪಾಲಿಕೆ ಸಹ ನಾಳೆ ಕರಾಳ ದಿನ ಅಂತಲೇ ಆಚರಣೆ ಮಾಡುತ್ತಾ ಕಪ್ಪು ಪಟ್ಟಿ ಧರಿಸ್ಕೊಂಡು ಅವರು ಸಹ ಕೆಲಸ ಮಾಡ್ತಾರೆ. ಅದು ಅಲ್ಲಿ ಇದು ರೆಡ್ ಅಲರ್ಟ್ ಆಗಿರೋ ಕಾರಣದಿಂದ ಮಾತ್ರ ಸರ್. 10 ಮಹಾನಗರ ಪಾಲಿಕೆಯಲ್ಲಿ ಇವತ್ತಿಂದಾನೇ ನಡೀತಾ ಇದೆ ಸರ್. ಇಲ್ಲ, ಮುಖ್ಯ ಕಚೇರಿ ಆಯುಕ್ತರ ಕಚೇರಿಯಲ್ಲಿ ನಡೀತಾ ಇದೆ. ಹಾಗಾಗಿ ಇಲ್ಲಿ ಇವತ್ತೇನು ನಮಗೆ ಯಾರಿಗೂ ಸಮಾಧಾನ ತಂದಿಲ್ಲ ನಮ್ಮ ಪದಾಧಿಕಾರಿಗಳಿಗೆ. ಇದನ್ನ ನಾವು ಮುಂದೂಡ್ತಾ ಇದ್ದೀವಿ. ಹಾಗಾಗಿ ಇದರಲ್ಲಿ ಯಾವುದೇ ರಾಜಿ ಸಂಧಾನ ಆಗಿಲ್ಲ. ಏನು ಕಾರ್ಯರೂಪಕ್ಕೆ ಆದೇಶ ಹೊರಡಿಸೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಸರ್. ಇಲ್ಲ, BBMP ತಮಗೆಲ್ಲ ಗೊತ್ತಿದೆ, ಮನೆಯ ಮುಖ್ಯ ಆಯುಕ್ತರು ಹೇಳಿದ್ದಾರೆ. ಅದರಲ್ಲಿ ಮಾರ್ಷಲ್ ಇಟ್ಟಿದ್ದಾರೆ, ಸರ್ಕಾರ ಗಮನಕ್ಕೆ ತರ್ತೇವೆ ಹೇಳ್ತಾರೆ. ಮನೆಯ ಮುಖ್ಯ ಆಯುಕ್ತರವರ ಒಂದು ಅಧ್ಯಕ್ಷತೆಯಲ್ಲಿ ಬೆಳಗ್ಗೆ 11 ಗಂಟೆಗೆ ಸಭೆ ನಡೀತು. ಆ ಸಭೆಯಲ್ಲಿ ಹಲವಾರು ಗಂಟೆಗಳ ಕಾಲ ಸಭೆ ನಡೆದು ತುಂಬ ಅರ್ಥಪೂರ್ಣವಾಗಿ ಚರ್ಚೆ ಆಗಿದೆ. ಅಮಾನತನ್ನ ತೆರವುಗೊಳಿಸ್ತೀವಿ ಅಂತ ಹೇಳಿದ್ದಾರೆ, ಲಾಕ್ ಸೇಫ್ನ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಏನು ಗ್ರೇಟರ್ ಬೆಂಗಳೂರು ಮತ್ತು BBMP 225 ವಾರ್ಡ್ ಆಗಿದೆ, ಅದಕ್ಕೆ ಸೂಕ್ತವಾದ ಸಿಬ್ಬಂದಿನ ತಗೊಳ್ಳೋದಕ್ಕೆ ಪ್ರಸ್ತಾವನೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಮಾರ್ಷಲ್ಗಳಿಂದ ಭಾಳ ಅನ್ಯಾಯ ಆಗ್ತಾ ಇದೆ, ದುಡ್ಡು ನಷ್ಟ ಆಗ್ತಾ ಇದೆ, ಅದಕ್ಕೆಲ್ಲ ಕಡಿವಾಣ ಆಗ್ತೀವಿ ಅಂತ ಹೇಳಿದ್ದಾರೆ. ನಾವು ಕರ್ನಾಟಕ ರಾಜ್ಯದ ಮಹಾನಗರ ಪಾಲಿಕೆ ಎಲ್ಲ ಸಂಘಕ್ಕೆ ಮತ್ತು ಪದಾಧಿಕಾರಿಗಳಿಗೆ ಬೆಂಬಲ ಕೊಡ್ತೀವಿ. ಎಲ್ಲ ಪದಾಧಿಕಾರಿಗಳು ಇಲ್ಲ ಮಹಾನಗರ ಪಾಲಿಕೆ ಇಲ್ಲ, BBMP ಹೊರತುಪಡಿಸಿ 10 ಮಹಾನಗರ ಪಾಲಿಕೆಗಳು ನೈತಿಕ ಬೆಂಬಲ ಕೊಡ್ತೀವಿ. ಮತ್ತು ಎಲ್ಲ ಪದಾಧಿಕಾರಿಗಳು 10 ಮಹಾನಗರ ಪಾಲಿಕೆಯಲ್ಲಿ ಎಲ್ಲೆಲ್ಲಿ ಹೋರಾಟ ಮಾಡ್ತಾರೋ ಅಲ್ಲಿ ನಾವು ಒಂದು ತಂಡ ಮಾಡಿಕೊಂಡು ನಾವು ಅವ್ರಿಗೆ ಬೆಂಬಲ ವ್ಯಕ್ತಪಡಿಸ್ತೀವಿ. ಫ್ರೀಡಂ ಪಾರ್ಕಲ್ಲಿ ಇವತ್ತು ಮುಂದುವರಿಯುತ್ತೆ ಸರ್. ಇಲ್ಲಿ ನಮಗೆ ಸಮಯ ಕೊಟ್ಟಿರೋದು ಇವತ್ತು ಮಾತ್ರ. ಹಾಗಾಗಿ ನಾವು ಏನಾದರೂ ಇಲ್ಲೇ ಅವಕಾಶ ಸಿಕ್ಕಿದ್ರೆ ಇಲ್ಲೇ ಮುಂದುವರಿಸ್ತೀವಿ. ಇಲ್ಲಾಂದರೆ 10 ಮಹಾನಗರ ಪಾಲಿಕೆ ತುಮಕೂರು ಆಗ್ಬೋದು, ಮೈಸೂರು ಆಗ್ಬೋದು, ಶಿವಮೊಗ್ಗ ಆಗ್ಬೋದು, ಗುಲ್ಬರ್ಗ ಆಗ್ಬೋದು, ಬಳ್ಳಾರಿ ಆಗ್ಬೋದು, ಹುಬ್ಳಿ ಧಾರವಾಡ ಆಗ್ಬೋದು, ಪ್ರತಿಯೊಂದು ಮಹಾನಗರ ಪಾಲಿಕೆಯಲ್ಲೂ ಹೋರಾಟನ ನಾವು ಹೌದು ಸರ್ ಆ ಮಹಾನಗರ ಪಾಲಿಕೆಯಲ್ಲಿ ಮಾಡ್ತೀವಿ ಸರ್. BBMP ಎಂಪ್ಲಾಯ್ಸ್ ಯಥಾಸ್ಥಿತಿಯಾಗಿ ನಾಳೆಯಿಂದ ಕೆಲಸ ಮಾಡಬೇಕು. ಮತ್ತು ಏನು ಇವತ್ತೊಂದು ದಿನ ನಾವು ಮುಷ್ಕರ ಮಾಡಿ ಸಾರ್ವಜನಿಕರಿಗೇನು ನಾವು ಕೆಲಸದಲ್ಲಿ ತೊಡಕು ಮಾಡಿದ್ದೀವಿ, ಅದನ್ನು ಹೆಚ್ಚಿಗೆ ಕೆಲಸ ಮಾಡಿ ಸಾರ್ವಜನಿಕರಿಗೆ ಒಳ್ಳೆ ರೀತಿ ಕೆಲಸ ಮಾಡಿಕೊಡ್ಬೇಕಂತ ನಾನು ಪಾಲಿಕೆ ಅಧಿಕಾರಿ ನೌಕರರಲ್ಲಿ ಮನವಿ ಮಾಡ್ತೀನಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.